ಅಣ್ಣ ಹಾಯ್ ಹಲೋ ನಮ್ಮೆಲ್ಲ ನಾವಿಕ ಮಹೇಶರಿಗೆ ಕಟ್ ಮಾಡು. ಹಾಯ್ ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವೀಡಿಯೋದ ವಿಶೇಷ ಅಂದರೆ ಡೆಬು ಅಪ್ಪ ಇದೇ ಭತ್ತ ಹೆಂಡ ಮಾಡ್ತಿದ್ದೀರಾ? ಹಾಂ ತಪ್ಪ ಭತ್ತನ ಹೆಂಡ ಮಾಡಕ್ಕೆ ಎಂತೆಂತ ಮಾಡ್ಬೇಕು ಮಾರೆ? ತಮ್ಮನೆ ಹಾಕ್ಬೇಕು ನೋಡಿ ಹೆಂಗೆ ಹಾಕ್ತಿದ್ದಾರೆ ಅಂತೇಳಿ. ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ. ಇಲ್ಲಿ ನಮ್ಮೂರಲ್ಲಿ ನಮ್ಮಪ್ಪ ಒಳ್ಳಾಗೆ ಹಾಕ್ತಾರೆ. ಉದಾಹರಣೆಗೆ ನೋಡಿ ನಾನೇ ಇದ್ದೀನಲ್ಲ, ಹಾಯ್ ಹಲೋ ನಮ್ಮೆಲ್ಲ ನಾವಿಕ ಮಹೇಶರಿಗೆ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿಂದು ವೀಡಿಯೋದ ವಿಶೇಷ ಅಂದರೆ ಹೊಸ ವೀಡಿಯೋದ ವಿಶೇಷ ಹಾಗೆ ಹಾಕೋದು. ನೋಡಿ ಈಗ ಮಲೆನಾಡು ಕಡೆ ಈ ಮಳೆಗಾಲ ಶುರು ಆಯಿತು ಅಂದರೆ ಒಂದು ಕಡೆಯಿಂದ ಸ್ಪ್ರೇ ಶುರು ಆಗುತ್ತೆ, ಮತ್ತೊಂದು ಕಡೆಯಿಂದ ತೋಟದಲ್ಲಿ ಚರಂಡಿ ಕ್ಲೀನ್ ಮಾಡೋದು, ಹಳ ಹೊಡೆಯೋದು, ಈ ಥರ ಕೆಲಸಗಳು ಮಲೆನಾಡಲ್ಲಿ ಶುರು ಆಗುತ್ತೆ. ಮೇಯ್ನಾಗಿ ಸ್ಪ್ರೇ ಒಂದು ಮತ್ತು ಚರಂಡಿ ಬಿಡಿಸೋದು ಅಡಿಕೆ ತೋಟದ್ದು, ಇದೊಂದು ಮೇಯ್ನ್ ಕೆಲಸ. ಅದಕ್ಕಿಂತ ಮುಖ್ಯವಾಗಿ ಗದ್ದೆ ಎಲ್ಲ ಮಾಡ್ತಾರಲ್ಲ ರೈತರು, ಅವರಿಗೆ ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ ಹಾಗೆ ಹಾಕೋದು. ಈಗ ಲಾಸ್ಟ್ ವೀಡಿಯೋದಲ್ಲಿ ನಾವು ಹೋದ ವರ್ಷ ಮಾಡಿದ ವೀಡಿಯೋದಲ್ಲೆಲ್ಲ ನಿಮಗೆ ಈ ಗದ್ದೆ ನಾಟಿ ಆಗಿರ್ಬೋದು, ಗದ್ದೆ ಕುಯ್ಯೋದು, ಅದರದ್ದೆಲ್ಲ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ವೀಡಿಯೋದ ಮುಖಾಂತರ. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಒಮ್ಮೆ ಚೆಕ್ ಮಾಡ್ಕೊಂಡು ಬನ್ನಿ. ಈ ಹಾಗೆ ಹಾಕೋದು ಒಂದು ಪ್ರೋಸೆಸ್ ಏನಿದೆ ಅದನ್ನ ನಾವು ತೋರಿಸಿರಲಿಲ್ಲ. ಇವತ್ತಿನ ವೀಡಿಯೋದಲ್ಲಿ ಹಾಗೆ ಹಾಕೋದು ಹೇಗೆ ಅಂತೇಳಿ ತೋರಿಸ್ತೀವಿ. ನೋಡೋ ಅಲ್ಲಿ ಹಾಗೆ ಹಾಕ್ತಾಯಿದ್ದಾರೆ ನೋಡಿ. ಹಾಗೆ ಹಾಕೋಕ್ಕಿಂತ ಮುಂಚೆ ಏನೇನು ಕ್ರಮ ಅಂದರೆ, ಫಸ್ಟು ಒಂದೀಗ ಸುತ್ತ ಗದ್ದೆ ಇತ್ತು ಅಂದರೆ ಎಲ್ಲಾದರೂ ಒಂದು ಕಡೆ ಅಗಡಿಗೆ ಅಂತೇಳಿ ಒಂದು ಗದ್ದೆ ಬಿಟ್ಕೊಂಡಿರ್ತೀವಿ ನಾವು. ನೋಡಿ ಇಲ್ಲಿ ನಮ್ಮನೆ ಗದ್ದೆಯಲ್ಲಿ ನಾವು ಇದನ್ನ ಬಿಟ್ಕೊಂಡಿದ್ದೀವಿ. ಇಲ್ಲಿ ಇವಾಗ 2 ಪಾಲಿಂದ ಹಾಕ್ತಾರೆ, ಅಂದರೆ 2 ಮನೆದು. ಒಬ್ಬರು ಗೇಣಿ ಗದ್ದೆ ಮಾಡ್ತಿದ್ದಾರೆ, ಅವ್ರದ್ದೊಂದು ಹಾಕ್ಲಿಕ್ಕಿದೆ, ಆಮೇಲೆ ನಮ್ಮದೊಂದು ಹಾಕ್ಲಿಕ್ಕಿದೆ. ಹಾಗೆ ಹಾಕಿಗಿಂತ ಮುಂಚೆ ನೋಡಿ ಭತ್ತ ನೋಡಿ ಈ ಥರ ಸುಳಿ ಬಂದಿರಬೇಕು. ಇದನ್ನ ನಾವು 2 ದಿನ ಮುಂಚೆ ನೀರಿಗೆ ಹಾಕಿ ಅದು ನೀರಲ್ಲಿ ಒಂದು 2 ದಿನ ಇದ್ದಾದಮೇಲೆ ಸುಳಿ ಬರುತ್ತೆ. ಸುಳಿ ಅಂದರೆ ನೋಡಿ ಇಲ್ಲಿ ಹೊರಟಿದೆಯಲ್ಲ, ನೋಡಿ ಇಲ್ಲಿ ನೀರಲ್ಲಿ ಹಾಕಿಟ್ಟು 2 ದಿನ ಆದಮೇಲೆ ಈ ಥರದೊಂದು ಗೋಣಿ ಚೀಲದಲ್ಲಿ ಚಂಡಿ ಭತ್ತನ ಶೇಖರಣೆ ಮಾಡಿಡಬೇಕು. ಅದೊಂದು 3 ತಪ್ಪಿದ 4 ದಿನ ಆದಮೇಲೆ ಈ ಥರ ಸುಳಿ ಬರುತ್ತೆ. ಸುಳಿ ಬಂದಾದಮೇಲೆ ಏನು ಮಾಡಬೇಕು, ಗದ್ದೆಗೆ ತೂರಬೇಕು. ಗದ್ದೆಗೆ ಈಗ ಮಾಮೂಲಿ ನಾವೆಲ್ಲ ತೂರಿದ್ರೆ ಆಗಲ್ಲ, ಅದು ಯಾರು ತೂರಬೇಕು ಅವರೇ ತೂರಬೇಕು. ನೋಡಿ ಇದು ಅಗಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೀರು ಭಯಂಕರ ತಿಳಿಯಾಗಿರಬೇಕು. ನೋಡಿ ಇಲ್ಲಿ ಬುಟ್ಟಿ ಗಿಟ್ಟಿ ಎಲ್ಲ ತಂದಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಶುರು ಮಾಡ್ತಾರೆ ಹಾಗೆ ಹಾಕೋಕ್ಕೆ. ಅಲ್ಲೊಂದು ಕಡೆ ಹಾಗೆ ಹಾಕ್ತಿದ್ದಾರೆ, ನೋಡ್ಕೊಬರೋಣ. ಮತ್ತೀಗ ಮಲೆನಾಡು ಕಡೆ ನೋಡಿ ಈ ಗದ್ದೆ ಕೆಲಸ ಹಾಗೆ ಹಾಕೋದು ಇದೆಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅವ್ರ ಕೈಯಲ್ಲಿ ಹಾಕ್ತಾರೆ ಎಲ್ಲರೂ, ಯಾಕಂದ್ರೆ ಚೆನ್ನಾಗಿ ಹಾಕ್ತಾರೆ ಅಂತೇಳಿ. ಇಲ್ಲಿ ನಮ್ಮೂರಲ್ಲಿ ನಮ್ಮಪ್ಪ ಒಳ್ಳಾಗೆ ಹಾಕ್ತಾರೆ. ಉದಾಹರಣೆಗೆ ನೋಡಿ ನಾನೇ ಇದ್ದೀನಲ್ಲ, ಅವ್ರು ಹಾಗೆ ಹಾಕಿದರೆ ಫೇಲರ್ ಆಗೋಲ್ಲ, ಭಾರಿ ಚೆನ್ನಾಗಿ ಬರ್ತದೆ. ನೋಡಿ ನಮ್ಮ ಭಾಸ್ಕರಾಜ ಹಾಗೆ ಹಾಕ್ತಿದ್ದಾರೆ. ಮುಗಿನ ನೋಡಿ ಇಲ್ಲೊಂದು ಗೂಟ ಕುಚ್ಚಿಟ್ಟಿದ್ದಾರೆ ಫಸ್ಟಿಗೆ. ಹಾಗೆ ಹಾಕಿದ ಮುಂಚೆ ಒಂದು ಗೂಟ ಕುಚ್ಚಾರೆ ಎಂತಕ್ಕಂತ ಕೇಳೋಣ. ಅದೇ ಅಲ್ಲೊಂದು ಗೂಟ ಕುಚ್ಚಿ ಅಂದ್ರೆ ಕಟ್ಟಿಟ್ಟಿರಲ್ಲ ಎಂತಕ್ಕೆ ಫಸ್ಟಿಗೆ? ಹೋರ್ನಾಡು ಪ್ರಸಾದವ ಕೊಟ್ಟದಂತೆ. ನಾವು ಹೋರ್ನಾಡು ಅಂದ್ರೆ ಅನ್ನಪೂರ್ಣೇಶ್ವರಿ ಶ್ರೇಷ್ಠ ಅದು ದೇವರಲ್ಲ, ಅದಕ್ಕಾಗಿ ಅನ್ನಪೂರ್ಣೇಶ್ವರಿನ ಅಡಕ್ಕಿದ್ದ ವರ್ಷ ಪೂಜೆ ಮಾಡಿದಾಗ ಅಡಕ್ಕೆ ಕೊಡ್ತಾರೆ. ಅಡಕ್ಕೆ ಕೊಟ್ಟಿದ್ಮೇಲೆ ಅಲ್ಲಿ ತಂದು ಇಡ್ಬೇಕಂತ ಇಟ್ಟರೆ ಏನು ಗೊತ್ತಾ, ಸಸಿಗೇನೋ ರೋಗ ಕಾಯಿಲೆಗೆಲ್ಲ ಬರೆದಿದ್ದಂಗೆ. ಅದಕ್ಕಾಗಿ ಮತ್ತೆ ಬೆಳೆನ ಜಾಸ್ತಿ ಒದಗಿಸ್ಕೊಡ್ಬೇಕು ಅಂತಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿ ಪ್ರಸಾದ ಮಾಡಿ ಕೊಟ್ಟಿರೋದು. ಈಗ ಹಾಗೆ ಹಾಕ್ಬೇಕಾದ್ರೆ ಮುಂಚೆ ಒಂದು ಏನೇನು ಕ್ರಮಗಳೆಲ್ಲ ಕೈಗೊಳ್ಬೇಕಲ್ಲ, ಅದೊಂಚೂರು ಹೇಳಿ ನಮಗೆ. ಹಾಗೆ ಹಾಕ್ಬೇಕಂತ ಹೇಳಿದ್ರೆ ಒಂದು ಅಗಡಿನ ಹೂಡಬೇಕು. ಫಸ್ಟಿಗೆ ಅಗಡಿ ರೆಡಿ ಮಾಡ್ಕೊಬೇಕು. ಅಗಡಿ ರೆಡಿ ಮಾಡಬೇಕಾದ್ರೆ ಒಂದು 15 ಸೆಕೆಂಡ್ ಮೊದಲು ಹೂಡಬೇಕು ಒಂದು ಸರಿ. ಆಮೇಲೆ ಮತ್ತೆ ಸರಿ ಹೂಡಬೇಕು. ಹೂಡಿ ಅದು ಅಗಡಿನ ಕ್ಲೀನ್ ಮಾಡಬೇಕು. ಅಡಿನ ಮಾಡಿ ಮಡಿ ಮಾಡಬೇಕು. ಅಗಡಿಯಲ್ಲಿ ಮಡಿ ಅಂತ ಹೇಳ್ತಾರೆ, ಪಾತಿ ಅಂತ ಹೇಳ್ತಾರೆ, ಮಡಿ ಅಂತ ಹೇಳ್ತಾರೆ. ಹಾಗೆ ಪಾತಿ ಮಾಡಬೇಕು. ಪಾತಿ ಮಾಡಿ ಹಾಗೆ ಹಾಕೋದು ಯಾಕಂತ ಹೇಳಿದ್ರೆ ಸಸಿಲಿ ಮಣ್ಣು ಬರಬಾರ್ದಂತೆ. ಸಸಿಲಿ ಮಣ್ಣು ಬರಬಾರ್ದು, ಅದಕ್ಕೋಸ್ಕರವಾಗಿ ಪಾತಿ ಮಾಡೋದು. ಸುತ್ತಲೂ ಬಗೆ ಮಾಡಬೇಕು. ಆಮೇಲೆ ಈ ಭತ್ತನ ನಾವು 3 ದಿವಸಕ್ಕೆ ಮೊದಲು ನೀರಲ್ಲಿ ಹಾಕಿ, ಅದು ಮಳೆ ನೀರಲ್ಲಿ ಹಾಕಬಾರ್ದು. ಮಳೆ ನೀರಲ್ಲಿ ಹಾಕೋದು ಹುಟ್ಟೋದಿಲ್ಲ. ಭತ್ತನ ಮಳೆ ನೀರಲ್ಲಿ ಹಾಕಬಾರ್ದು. ನಮ್ಮ ಹರಿ ನೀರು ಇರುತ್ತಲ್ಲ, ಹರಿ ನೀರನ್ನು ತುಂಬಿಸಿ ಹರಿ ನೀರಲ್ಲಿ ಹಾಕಿ 3 ಸೈಡ್ ಬೇಕು. 3 ದಿವಸ ನಂತರ ತೆಗೆದು ಒಂದು 2 ಸೈಡ್ ಬೇಕು.
ತೆಗೆದು 2 ದಿವಸ ಇಟ್ಟರೆ ಈ ಥರ ಮೊಳಕೆ ಬರ್ತದೆ. ಈ ಥರ ಬರಬೇಕು. ಈ ಥರ ಮೊಳಕೆ ಬರಲ್ಲ ಅಂದರೆ ನಮಗೆ ಭತ್ತ ಹಾಕಿದ್ವಿ ಹಾಗೆ ಹಾಕಿದರೆ ಭತ್ತ ಅದು ಹುಟ್ಟಲ್ಲ ಅಂತ ಗ್ಯಾರಂಟಿ ಇರೋದಿಲ್ಲ. ಇಲ್ಲಿ ಕೆಲವರೆಲ್ಲ ಬುದ್ಧಿವಂತರ ಮನೆಯಲ್ಲಿ ಕೆಲವರು ಭತ್ತ ಹಾಕಿ ಭತ್ತ ಹುಟ್ಟಿಲ್ಲ ಅಂತ ಅಲ್ಲ. ಈಗ ಮೊದಲೆಲ್ಲ ಭತ್ತ ನೆನೆಸ್ತೆ ಹಾಕ್ತಿದ್ರಂತ. ಹೌದಾ? ನೆನೆಸಿ ಹಾಕ್ತಾರೆ, ಅದು ಸಸಿ ಸರಿ ಹುಡ್ತಿರಲ್ಲ. ಮತ್ತೊಂದು ಸತಿ ಅದೇ ಗಡಿಗೆ ಮತ್ತೊಂದು ಸತಿ ಹಾಗೆ ಹಾಕಬೇಕಾಗಿತ್ತು. ಅವಾಗ ನಾನು ಸ್ವಲ್ಪ ಸಣ್ಣ ನಾವು. ಈಗ ಹಾಗೆ ಹಾಕೋ ಕ್ರಮ ಹೆಂಗೆ? ಹಾಗೆ ಹಾಕೋ ಕ್ರಮ ಅಂತ ಹೇಳಿದ್ರೆ ಅದೇ ಭತ್ತ ನೆನೆಸಿಟ್ಟುದು. ಭತ್ತ ನೆನೆಸಿಟ್ಟು 3 ದಿನ ನಂತರ ಭತ್ತ ಸುಳಿ ಬರಬೇಕು. ಈ ಥರ ಬರಬೇಕು. ಅಲ್ಲ, ಈಗ ಅಟ್ರೆ ಪಟ್ರೆ ಹಾಕಿದ್ರೆ ನಡೀತದ? ಅಟ್ರೆ ಪಟ್ರೆ ಹಾಕಬಾರ್ದು. ಅದು ನಾವು ಅಂದಾಜಿಗೆ ಹಾಕೋದು ಹಿಂಗೆ. ಕಣ್ಣು ಅಂದಾಜಿಗೆ ಹಾಕೋದು. ಇದೆಲ್ಲ ಕೈ ಅಂದಾಜು, ಕಣ್ಣು ಅಂದಾಜು, ಕೈ ಅಂದಾಜಲ್ಲಿ ಹಾಕೋದು. ಕೈ ಅಂದಾಜಲ್ಲಿ ಹಾಕಿದರೆ ಅದು ಅಲ್ಲಿಂದ ಅಲ್ಲಿಗೆ ಅಕಸ್ಮಾತ್ ಅದು ನೀರಿಗೆ ಬಿದ್ದಾಗ ಅದು ಆ ಕಡೆ ಒಂದೇ ಕಡೆ ಮುದ್ದೆ ಆಗೋದಿಲ್ಲ. ಅದಲ್ಲೆಲ್ಲ ಉದುರಾಗಿ ಹಡ್ಕೊಂತದ್ದು. ಆಮೇಲೆ 45 ಸಸಿಗೆ 1.5 ತಿಂಗಳಾಗಬೇಕು. ಇದು ಸಸಿ ಹುಟ್ಟಕ್ಕೆ ಒಂದೂವರೆ ತಿಂಗಳು ಅಲ್ಲ, ಇದು ಈ 3 ದಿನದಲ್ಲಿ ನೀರು ತೆಗಿಬೇಕು. ಇದನ್ನು ನೀರು ಆರಿಸು. ಹೌದು, ನೀರು ಆರಿಸಿ ಮತ್ತು ಸಸಿ ಹಂಗೆ ಬರ್ತದೆ. 1.5 ತಿಂಗಳಿಗೆ ನಾವು ಸಸಿ ತೆಗೆದು ನೆಡ್ಬೇಕು. ಅದೀಗ ಈಗ ಕೆಲ ಕಡೆ ಕಟ್ ಮಾಡಿ ಹಾಕ್ತಾರಲ್ಲ ಹಾಗೆ. ಹೌದು. ಅದೀಗ 3 ದಿವಸ ಆದ್ಮೇಲೆ ಗೊತ್ತಾಗ್ತದಲ್ಲ ನಮಗೆ. ಗೊತ್ತಾಗುತ್ತಲ್ಲ ಎಲ್ಲಿ ಬಿದ್ದದೆ ಎಲ್ಲಿ ಬಿದ್ದಿಲ್ಲ ಅಂತ ಗೊತ್ತಾಗ್ತದಲ್ಲ. ಹಂಗೆ ಲಾಟ್ ಪಟ್ ಮಾಡಿ ಎಲ್ಲ ಹಾಕಂಗಿಲ್ಲ. ಹಂಗೆಲ್ಲ ಮಾಡೋಂಗಿಲ್ಲ. ಹಂಗೆ ಭಾರಿ ಹಣಿ ಇರ್ಬೇಕಲ್ಲ. ನೀರು ಮಾತ್ರ ತಿಳಿ ನೀರು ಇರ್ಬೇಕು. ಕೊಳಕು ನೀರಿದ್ರೆ ಈ ಥರ ಕೊಳಕು ನೀರಿದ್ರೆ ಅದ್ರಲ್ಲಿ ಭತ್ತ ಎಲ್ಲಿ ಬಿದ್ದಂತ ಕಾಣೋದಿಲ್ಲ. ನಮ್ಗಲ್ಲಿ ಆ ಭತ್ತ ಬಿದ್ದಿಲ್ಲ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀರು ತಿಳಿ ಇರ್ಬೇಕು. ಈಗ ನಾವು ಈಗ ಇಷ್ಟೇ ಭತ್ತದಲ್ಲಿ ನಾವೀಗ 1 ವರ್ಷ ಊಟ ಮಾಡಿ ಉಳಿತದಲ್ಲ. ಉಳಿತದೆ. ಇದು ನಮಗೆ ಮನೆಯವರಿಗೆ ಮಾತ್ರ ಅಂತಲ್ಲ, ಇದು ಎಷ್ಟು ಜನಕ್ಕೆ ಲಾಭ ಅದ, ಎಷ್ಟು ಜನ ಊಟ ಮಾಡ್ತಾರಂತ ಅದು ಹೇಳೋಕೆ ಪ್ರಯೋಜನ ಇಲ್ಲ. ನಾವು 1 ಸಾರಿ ಅಕ್ಕಿ ಹೊರನಾಡಿಗೆ ಕೊಟ್ಟರೆ ಆ ಅಕ್ಕಿ ಅನ್ನ ಎಷ್ಟು ಸಾವಿರ ಜನಕ್ಕೆ ಸೇರ್ತಂತ ಯಾರಿಗೂ ಗೊತ್ತೆ. ಈಗ ನಾವು ಹಾಗೆ ಬೆಳಿತೀವಿ. ಬೆಳೆದ ಭತ್ತನ ನಾವು ಮನೆಯವರೇ ಊಟ ಮಾಡ್ತೀವ? ಮನೆಯವರೇ ಊಟ ಮಾಡೋದಿಲ್ಲ. ಹೋದ ವರ್ಷ ನಾವು ಗದ್ದೆ ಕೊಯ್ಲು ನಟ್ಟಿ ಗಿಟ್ಟಿ ಎಲ್ಲ ತೋರಿಸಿದ್ವಾ? ಹೌದು. ಹಾಗೆ ಹಾಕೋದನ್ನು ತೋರಿಸಿರಲ್ಲ. ಅದು ನಾವು ಹಿಂದೆ ಮುಂದೆ ಆಗಿತ್ತು. ಅವಾಗ ನಾವು ಟಿವಿನೇ ತಂದಿರಲ್ಲ. ಅವಾಗ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಬಂದಿರಲ್ಲ. ನಾವು ನಟ್ಟಿಂದ ಶುರು ಮಾಡಿದ್ವಿ. ನೋಡಿ, ನಾವು ಹೋದ ವರ್ಷದಿಂದ ಹೇಳ್ತಿದ್ದೀವಿ, ಗದ್ದೆ ಇದ್ದಾರೆಲ್ಲ ಗದ್ದೆ ಮಾಡೋದು ಬಿಡ್ತಿದ್ದಾರೆ. ತೋಟ ಮಾಡಬಾರ್ದು ಯಾವತ್ತು. ಈಗ ಗದ್ದೆ ಮಾಡ್ತಿದ್ದಾರೆಲ್ಲ ಗದ್ದೆ ಮಾಡ್ತಾರೆ ನೋಡಿ. ಅಲ್ಲ ಹೇಳ್ಬೇಕಂದ್ರೆ ನೋಡಿ, ಇವರೆಲ್ಲ ಗದ್ದೆ ಮಾಡೋರಲ್ಲ. ಹೌದು, ಗೌಡ್ರಲ್ಲ. ಅವ್ರಿಗೆ ಊಟ ಮಾಡೋದಕ್ಕೆ ನಮ್ಮ ಮನೆ ಭತ್ತದ ಅಕ್ಕಿ ಹೆಂಗೆ ಅಂತ ಗೊತ್ತಿರ್ತದೆ. ಬೇಟಿನ ತಂದ ಅಕ್ಕಿ ಹೆಂಗೆ, ಮನೆ ಅಕ್ಕಿ ಹೆಂಗೆ ಅಂತ. ಮನೆ ಅಕ್ಕಿ ಒದಗಿರ್ತದೆ. ನೋಡಿ, ಈಗ ಅಗಡಿ ಮಾಡಿ ಹಾಗೆ ಬಿಡ್ಲಿಕ್ಕಿಲ್ಲ. ಅಗಡಿ ಮಾಡಿ ನೋಡಿ, ಸುತ್ತ ಮೆಶ್ ಹಾಕಿತಿ. ಮೊದಲೆಲ್ಲ ದಬ್ಬೆ ಗಿಬ್ಬೆ ಎಲ್ಲ ಕಟ್ತಿದ್ರು. ಇವಾಗ ಈ ಥರ ಮೆಶ್ ಗಿಷ್ಟೆಲ್ಲ ಬಂದಿದೆಲ್ಲ, ಮೆಶ್ ಹಾಕಿದ್ದಾರೆ. ಮೆಶ್ ಹಾಕೋದು ಎಂತಕ್ಕಂತ ಹೇಳಿದರೆ ಹಿಂಗೆ ದನ ಇವೆಲ್ಲ ಹೋಗ್ತಾವಂತೇಳಿ. ಮತ್ತೊಂದು ಹಾಗೆ ಹಾಕಾದ್ಮೇಲೆ ನಮಗೊಂದು ದೊಡ್ಡ ಸಮಸ್ಯೆ ಅಂದರೆ ಹಕ್ಕಿ. ಈ ಚಿಟ್ಟಕ್ಕಿ ಅಂತ ಕರಿತೀವಿ ನಾವು, ಸಣ್ಣದು. ಅವು ಬಂದರೆ 1500 ಹಿಂಗೆ ಬರ್ತವೆ. ಒಂದು ಪೂರ ಭತ್ತ ಹಾಕಿದ್ನೆಲ್ಲ ತಿನ್ಕೊಂಡು ಹೋಗ್ತವೆ. ನಮಗೆ ಹಕ್ಕಿ ಬರ್ಸೋದೇ ಒಂದು ದೊಡ್ಡ ಸಮಸ್ಯೆ. ಮೊದಲೆಲ್ಲ ಒಂದು ಈ ಥರ ಸೌಂಡ್ ಬರೋಂಗೆ ಏನಾದರೂ ಕಟ್ತಿದ್ರು. ಮನೆಯಿಂದ ಹಗ್ಗ ಹಾಕಿ ಸೌಂಡ್ ಬರೋಂಗೆ ಏನಾದ್ರು ಕಟ್ಟೋದು, ಅಲ್ಲಿಂದ ಎಳೆದ್ರೆ ಸೌಂಡ್ ಆಗ್ತಿತ್ತು. ಮತ್ತೆ ಇನ್ನು ಬೊಬ್ಬೆ ಹೊಡೆದೇ ಓಡಿಸೋದು. ನೋಡಿ ಎಷ್ಟು ತಿಳಿಯಾಗಿದೆ ಅಂಥೇಳಿ. ಹಾಗೆ ಹಾಕೋತ್ತಿಗೆ ಇಬ್ಬರು ಬೇಕು. ಒಬ್ಬರು ಭತ್ತ ತಂದು ಕೊಡೋಕ್ಕೆ, ಮತ್ತೊಬ್ಬರು ಹಾಗೆ ಹಾಕಲಿಕ್ಕೆ. ಆವಾಗಲೇ ಹೇಳಿದ್ನಲ್ಲ, ಇದು ನಮ್ಮಪ್ಪ ಒಳ್ಳೆ ಹಾಗೆ ಹಾಕ್ತಾರೆ ಅಂತ ಹೇಳಿದ್ದೀನಿ. ಹಾಕ್ತಾರೆ ನೋಡಿ. ನೋಡಿ ಹೆಂಗಾಗಿ ಹಾಕ್ಯಾರ ಅಂತೇಳಿ ಗೊತ್ತಾಗ್ತದಲ್ಲ. ಮತ್ತು ನೋಡಿ, ನಾವೀಗ ಒರಿಜಿನಲ್ ಗ್ಯಾಂಗ್ಸ್ಟರ್ಸ್ ಅಂತೀವಲ್ಲ. ಈಗ ಮಲೆನಾಡಲ್ಲಿ ರೈತರು, ಹೊರಗಡೆ ಸೈನಿಕರು, ಇಬ್ಬರನ್ನ ನಾವು ಓಜಿಗಳಂತೇಳಿ ಕರಿಬೋದು. ನಮ್ಮ ಅಪ್ಪನೊಂದು ಸ್ಟೈಲ್ ನೋಡ್ರ, ಹಾಗೆ ಹಾಕೋದು. ಬೇಗ ಬೇಗ ಆವಡು ಏತು ಸಂಬಳ ಹಾಗೆ ಪಾಡ್ನಕ್ಲೆಗು ಸಂಬಳ ಜಾಲಿಜ್ಜ ಎಂಚ ಮರ ಧರ್ಮಕ್ಕೆ ಬಂದು ಪಾರು ಮನಸಾಪಂಡ ಅಂಚನೆ ಎಲ್ಲ ಅಂಜಿ ರಟ್ ಮುಡಿ ಬಾರ್ ಕೊಡ್ಲೆ ಊರ್ದಲ್ಲ ಆಯ್ತಾ. ಓಜಿ ರೆಡಿಯ ಒಂದು ಉಲ್ಲೇರು. ಅಪ್ಪ ಇದು ಯಾವ ಬತ್ತಪ್ಪ? ಐಟಿ. ಮೊದಲೆಲ್ಲ ಯಾವುದು ಭತ್ತ ಜಾಸ್ತಿ ಆಗ್ತಿದ್ದು? ದಪ್ಪ ಭತ್ತ, ಹೆಗ್ಗೆ ಅಲ್ಲ? ಹೆಗ್ಗೆಗೆ ದಪ್ಪ ಭತ್ತ ಅನ್ನೋದಾ? ನೋಡಿ, ಈ ಥರ ಸುಲಿ ಬಂದಿರ್ಬೇಕು ಭತ್ತ. ಈಗ ನಾನು ಹಾಗೆ ಹಾಕ್ತೀನಿ ಅಂತ ಹಾಕ್ಬೋದು. ಅದು ಯಾವಾಗ ಹೇಳಿದ್ನಲ್ಲ, ನಾನು ಹಾಗೆ ಹಾಕಿದರೆ 3 ದಿವಸ ಬಿಟ್ಟು ಬಂದು ನೋಡಿದ್ರೆ
ಈ ನೀರೆಲ್ಲ ಹೊಡಿತೀವಲ್ಲ, ಅಂದರೆ ನೀರು ಆರಿದ ಮೇಲೆ ನನ್ನ ಹಣೆ ಬರೋ ಗೊತ್ತಾಗ್ತದೆ ಹೆಂಗೆ ಹಾಕಿದ್ದೀನಿ ಅಂತೇಳಿ. ಏನಂಡು ಎಂತದ ಹಾಗೆ ಎಂತೆಂತ ಬೇಕಂದ್ರೆ ನೋಡಿ, ಫಸ್ಟ್ ಒಂದು ಕೊಂಡಿ ಬೇಕು, ಮತ್ತೊಂದು ಬುಟ್ಟಿ, ಮೇಯ್ನಾಗಿ ಬೇಕಾಗಿರೋದು ಭತ್ತ, ಮೊಳಕೆ ಬಂದಿದ್ದು ಭತ್ತ. ತುಳುಟು ದಾದ ಪನ್ಪುನಿ ಹಾಗೆ ಪಾಡ್ನೇಕು ತುಳುಟ್ಲ ಅಂಚನೆ ಪನ್ಪುನ ನೋಡಿ. ನೀರು ಎಷ್ಟು ತಿಳಿಯಾಗಿದೆ ಅಂದರೆ ಎಲ್ಲೆಲ್ಲಿ ಭತ್ತ ಬಿದ್ದಿದೆ ಎಲ್ಲ ಗೊತ್ತಾಗ್ತದೆ. ಅಪ್ಪ ಮಾಮೂಲಿ ಯಾವ ಟೈಮಿಗಪ್ಪ ಹಾಗೆ ಹಾಕೋದು? ಜೂನ್ ಎಂಡು, ಜೂನ್ ಮುಗಿತಾ ಬಂತು, ಇನ್ನು ಸ್ವಲ್ಪ ದಿನ. ಓ ಇವತ್ತಿಗೆ ಲಾಸ್ಟ್ ಮಾರೆ, ನಾನೆಂತ ಹ್ಯಾಪ ಮಾರೆ. ಮೊದಲು ಇದೇ ಟೈಮಿಗೆ ಹಾಕ್ತಿದ್ದ ನೋಡಿ. ಮೊದಲೆಲ್ಲ ಈ ಟೈಮಲ್ಲಿ ನಟ್ಟಿ ಆಗ್ತಿತ್ತಂತೆ. ಈಗ ನಾವೆಲ್ಲ ಹುಟ್ಟಿದ ಮೇಲೆ ನೋಡಿ ಈಗ ಹಾಗೆ ಹಾಕ್ತಿದ್ದಾರೆ. ಇನ್ನು ನಟ್ಟಿ ಯಾವಾಗಲ್ಲ. ಇದು ಸಸಿ ಹುಟ್ಟಕ್ಕೆ ಎಷ್ಟು ದಿನ ಬೇಕಪ್ಪ? ಹಾಗೆ ಹುಟ್ಟಕ್ಕೆ ಸಸಿ ಕೀಳೋಕೆ ಇನ್ನು 1-2 ತಿಂಗಳು ಬೇಕಲ್ಲ? ನೋಡಿ, ಎಲ್ಲೋ ಗ್ಯಾಪ್ ಬಿಡಬಾರ್ದು, ಅಷ್ಟು ಚಂದ ಹಾಕ್ಬೇಕು. ನೋಡಿ ಹೆಂಗೆ ಹಾಕ್ತಿದ್ದಾರೆ ಅಂತೇಳಿ. ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತ. ಮುಖ ಹೆಚ್ಚಾವಂತ ಅವು ಪಾಟ್ನಾಗ ಒಂದೇ ಬರಿದ್ದು. ನೀವು ಎಷ್ಟು ಸರ್ ಭತ್ತ ಹಾಕಿದ್ದು? 60. ಹಾಂ ಅಪ್ಪ, ಇದೇ ಭತ್ತ ಹೆಂಡ ಮಾಡ್ತಿದ್ದ? ಹಾಂ, ತಪ್ಪ ಭತ್ತನಾ ಹೆಂಡೆ ಮಾಡಕ್ಕೆ ಎಂತೆಂತ ಮಾಡ್ಬೇಕು ಮಾರೆ? ಗೊತ್ತಿಲ್ಲಲ್ಲ, ನಾವು ಅದ್ರ ಅನುಭವನೇ ಇಲ್ಲ. ಅದು ಏನಾರು ಅವ್ರಿಗೆ ಹಿರಿಯರಿಗೆ ಅವ್ರಿಗೆ ಗೊತ್ತಿರ್ಬೋದು ಅಥವಾ ಇವ್ರಿಗೆ ಗೊತ್ತಿರ್ಬೋದು. ಹಾಂ 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 ನೋಡಿ, ಭತ್ತನ ಕುಟ್ಟಿ ಪುಡಿ ಮಾಡಿ ಅದ್ರ ಹೊಟ್ಟೆಲ್ಲ ತೆಗೆದು ನೋಡಿ, ಭತ್ತ ಸುಳಿ ಬರ್ಸಿ ಈ ಥರನೇ ಅದ್ರ ಹೊಟ್ಟೆಲ್ಲ ತೆಗೆದು ಅದಕ್ಕೆ ಒಂದು ಸೇರು ಅಕ್ಕಿ ಅಲ್ಲ, ಒಂದು ಸೇರು ಅಕ್ಕಿನ ಬೇಯಿಸಿ ಹಾಕಬೇಕು. ಕೆಲವೊಂದು ಸಪ್ರೇಟ್ ಬೇರೆಲ್ಲ ಉಂಟತೆ, ಅದನ್ನ ಹಾಕಿ ಹೆಂಡ ಮಾಡೋದು. ಹೆಂಡ ನಾನು ಒಂದು ಸರಿ ಕೊಡ್ತೀನಿ ಅಷ್ಟೇ, ಭತ್ತದ ಹೆಂಡ. ಅದೇನು ಸೈಡ್ ಎಫೆಕ್ಟ್ ಇಲ್ಲ ಅಲ್ಲಪ್ಪ? ಅದು ಕುಡಿದ್ರೆ ಏನು ಇದಿಲ್ಲಲ್ಲ? ಬೇರೆ ಹೆಂಡೆಲ್ಲ ಸೈಡ್ ಎಫೆಕ್ಟು, ಇದೇನು ತೊಂದರೆ ಇಲ್ಲ. ಇದು ಮತ್ತು ಕಳ್ಳು ಅಂತೆಲ್ಲ ಬರ್ತದಲ್ಲ ಅದೆಲ್ಲ. ಇದು ಹಾಗೆ ಹಾಕಕ್ಕೆ ಒಂದು ಅರ್ಧ ಗಂಟೆ ಬೇಕಾಗ್ಬೋದು. ಒಟ್ಟೆ ಇನ್ನು ಇದು 1.5 ತಿಂಗಳಾದಮೇಲೆ ಸಸಿ ನೀಟಾಗಿ ಬರುತ್ತೆ. ಆಮೇಲೆ ಅದನ್ನ ಕಿತ್ತು ನಾಟಿ ಮಾಡುವಂಥದ್ದು. ನಾಟಿದ್ದೆಲ್ಲ ವೀಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೀವಿ, ಒಂದ್ಸರಿ ಚೆಕ್ ಮಾಡ್ಕೊ ಬನ್ನಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಈ ಥರ ಇನ್ನೂ ಹೊಸ ವೀಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಕೂಡ ಒಂದು ಪ್ರೇರಣೆ ಆಗ್ತದೆ. ಮತ್ತು ಈ ಜೋರು ಮಳೆ ಎಲ್ಲ ಬಂದರೆ ನಿಮಗೆ ಹಾಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಭತ್ತ ಬಿದ್ದಿದ್ದು ಕಾಣಲ್ಲ ಅಷ್ಟು ನೀರೊಳಗೆ. ಜೋರು ಮಳೆ ಬಂದರೆ ಮತ್ತು ಈ ಏನು ನೀರೆಲ್ಲ ಕಳಕಿದ್ರೆ, ಕ್ಲೀನ್ ಇಲ್ಲ ಅಂದರೆ ಅವಾಗೆಲ್ಲ ಹಾಗೆ ಹಾಕಲ್ಲ. ಈ ಥರ ಸ್ವಲ್ಪ ಮಳೆ ಎಲ್ಲ ಲೈಟಾಗಿ ಬಿಟ್ಟ ಮೇಲೆ ಹಾಕೋದು. ಮತ್ತು ಏನಾದರೂ ಹಾಗೆ ಹಾಕಿ ನೀಟಾಗಿ ಸಸಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಯೂರಿಯಾ ಗೊಬ್ಬರ ಹಾಕ್ತಾರೆ. ಈಗ ನೋಡುವ ಸಸಿ ಹೆಂಗೆ ಬರುತ್ತೆ ನಾಡೋದು ಅಂತೇಳಿ.
ಬರಲಿಲ್ಲ ಅಂದರೆ ಸ್ವಲ್ಪ ಯೂರಿಯಾ ಗೊಬ್ಬರ ತೆಗೆದು ಹಾಕಿಬಿಡುವ. ನೋಡಿ ಈ ಥರ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. 2 ದಿನ ನೀರಿಗೆ ಹಾಕಿ ಭತ್ತನ ನೀರಿಗೆ ಹಾಕಿದಾಗ ಅದು ಚಟ್ಟು ಗಿಟ್ಟೆಲ್ಲ ಹೋಗುತ್ತೆ. ಚಟ್ಟೆಲ್ಲ ಸಪ್ರೇಟ್ ಆದಮೇಲೆ 2 ದಿನ ಬಿಟ್ಟು ಆ ಭತ್ತನ ತೆಗೆದು ಈ ಥರ ಗೋಣಿ ಚೀಲದಲ್ಲಿ ತುಂಬಿಸಿಡ್ಬೇಕು. ಇದ್ರ ಮೇಲ್ಗಡೆ ನಮಗೆ ಸುಳಿ ಹೊರಡ್ತದಲ್ಲ, ತೋರಿಸಿದ್ನಲ್ಲ, ಸುಳಿ ಹೊರಟ ಮೇಲೆ ಗದ್ದೆಗೆ ತೋರೋದು. ಎಂತದ ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಟೇಕ್ ಕೇರ್, ಬಾಯ್. ಕಟ್ ಮಾಡ್ಕೊಟ್ಟು.